ನಮಸ್ಕಾರ. ಹಲೋ 1 2 3 ಕಿತ್ತೂರ್. ಏನಪ್ಪ ಅಂದ್ರೆ ನಿಮಗೆ ಇಲ್ಲಿವರೆಗೂ ಸಾಕಷ್ಟು ವಿಸ್ಮಯಗಳನ್ನು ನೋಡಿರ್ತೀರಿ. ಆದ್ರೆ ನಾ ಹೇಳುವಂಥ ವಿಸ್ಮಯ ನೀವು ಏನಕ್ಕೆ ಕೇಳ್ಬಿಟ್ರೆ ಅಂದ್ರೆ ಕಂಗಾಲಕ್ಕೇನೆ. ಯಾಕಂದ್ರೆ ಇಂಥ ವಿಸ್ಮಯ ನೀವು ನೋಡಕ್ ಸಾಧ್ಯನೇ ಇಲ್ಲ. ಅಂತ ವಿಸ್ಮಯ ನಿಮ್ಗೆ ತೋರ್ಸಾಕತ್ತೀನಿ. ಏನಪ್ಪಾ ಅಂದ್ರೆ ಹೈಟೆಕ್ ಆದಂತಹ ಬಸ್ ಸ್ಟ್ಯಾಂಡ್ ಅನ್ನ ನಿಮಗೆ ತೋರ್ಸಾಕತ್ತೀನಿ. ಈ ಬಸ್ ಸ್ಟ್ಯಾಂಡ್ ಹೆಂಗಪ್ಪ ಅಂದ್ರೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಏನಪ್ಪಾ ಇಂಥ ಹೈಟೆಕ್ ಬಸ್ ಸ್ಟ್ಯಾಂಡ್ ನಮ್ಮಲ್ಲಿ ನಮ್ಮ ಕಿತ್ತೂರು ಪಟ್ಟಣದ ನಡು ಮಧ್ಯೆ ಐತಿ. ನೋಡಕ್ಕೆ ಬಹಳ ವಿಭಿನ್ನವಾಗಿ ಅನಿಸ್ತದೆ. ಯಾಕಂದ್ರೆ ಇದು ಹೆಂಗ ಸಿಸ್ಟಮ್ ಅದ ಅಂದ್ರೆ ಭಾಳ ಚಂದ ಅದ. ಇದಕ್ಕೆ ತನ್ನದೇ ಆದಂತಹ ಒಂದು ಕ್ವಾಲಿಟಿಗಳನ್ನ ಇದರಲ್ಲಿ ನಾವು ನೋಡ್ಬೋದು. ಮೊದಲು ಏನಪ್ಪಾ ಅಂದ್ರೆ ಇದಕ್ಕೆ ಸೈಡ್ದಿಂದ ಏನಂದ್ರೆ ಒಂದು ಹೋಲ್ ಅದ. ಹೆಂಗಂದ್ರೆ ಈ ಚಿತ್ರದುರ್ಗದೊಳಗೆ ಒಬ್ಬೊಡೆ ಕಿಂಡಿ ಐತಲ್ಲ ಆ ರೀತಿಯಾದಂತಹ ಕಿಂಡಿಯ ಒಂದು ಟೆಕ್ನಾಲಜಿಯನ್ನು ಇದಕ್ಕೆ ಮಾಡಲಾಗೈತಿ. ಏನಪ್ಪ ವಿಶೇಷ ಅಂದ್ರೆ ಈಗ ಏನು ಕಾಣಕತ್ತೈತಲ್ಲ ನಿಮಗೆ, ಈ ಕಿಂಡಿ ಹೊರಗಿಂದ ಗಾಳಿ ಬರ್ತೈತಿ. ಹೊರಗಿಂದ ಅಂದ್ರೆ ಈ ಹೊರಗಿರುವಂತ ಗಾಳಿ ಎಲ್ಲ ಏನ್ ಮಾಡ್ತೈತಿ, ಜಗ್ಗಿ ತಗೋತೈತಿ. ಜಗ್ಗಿ ತಗೊಂಡ್ ಏನ್ ಮಾಡ್ತೈತಿ ಅಂದ್ರೆ ಈ ಗಾಳಿ ಒಳಗ ಫಿಲ್ಟರ್ ಮಾಡ್ತೈತಿ. ಫಿಲ್ಟರ್ ಮಾಡಿ ಏನ್ ಮಾಡ್ತೈತಿ, ಇಲ್ಲಿ ಏನ ಕೆಳಗ ಪ್ರಯಾಣಿಕರು ಅಂದ್ರೆ ಬಸ್ಸಿಗೆ ಕಾಕೊಂತ ನಿಂತಿರ್ತಾರ, ಮಿಕ್ಕಿ ಕಾಕೊಂತ ನಿಂತಿರ್ತಾರೋ ಅವ್ರಿಗೆ ಏನ್ ಮಾಡ್ತೈತಿ ಅಂದ್ರ ಈ ಹೊರಗಿಂದ ಗಾಳಿ ಫಿಲ್ಟರ್ ಮಾಡ್ಕೊಂಡ ಆ ಗಾಳಿಯನ್ನ ಏನ್ ಮಾಡ್ತೈತಿ ಇವರಿಗೆ ತಂಪಾದ ಗಾಳಿಯನ್ನ ಸೂಸ್ತೈತಿ. ತಂಪದ ಹೆಂಗ ಒಂಥರ ಎಸಿ ತರ. ಈ ಗಾಳಿಯನ್ನ ಏನಾದ್ರು ಈ ಒಂದು ಪ್ರಯಾಣಿಕರು ಅನುಭವಿಸಕತ್ರ ಏನಕೈತಿ, ಆ ಗಾಳಿಯನ್ನ ತಗೋದ್ರಿಂದ ಏನಕೈತಿ ಅವ್ರಿಗೆ ಒಂಥರ ಎನರ್ಜಿ. ಹೇಗಪ್ಪ ಅಂದ್ರೆ ತಲೆ ಕೈ ಹಚ್ಕೊಂಡು ಕೊಡುವಂತ ಅವಶ್ಯಕತೆ ಇಲ್ಲ ಬಸ್ ಬರ್ಲಿಲ್ಲ ಅಂತ. ಆ ಗಾಳಿಯಿಂದ ಮನುಷ್ಯ ಮೋಟಿವೇಶನ್ ಆಕ ಏನಪ್ಪಾ ಅಂದ್ರೆ ಎಷ್ಟು ಬೇಕಾಗಿ ಲೇಟ್ ಆಗಲಿ ಅಂದ್ರೆ ಯಾವ್ದೇ ರೀತಿ ಸಿಟ್ಟು ಬರೋಲ್ಲ. ಆ ಗಾಳಿ ತಗೋದ್ರಿಂದ ಮನುಷ್ಯ ಸಿಟ್ಟು ಬರೋಲ್ಲ. ಅದಕ್ಕೆ ಏನಕೈತಿ ಮನುಷ್ಯ ಬಸ್ ಬೇಕಾಗಿ ಬರಲ್ಲ, ಬೇಕಾದ್ರೆ ಸಂಜೆ ಬರ್ಲಿ, ಬೇಕಾದ್ರೆ ಮರನೇ ದಿವಸ ಬರಲಿ, ಆ ಮರನೇ ದಿವಸ ಬರೋ ಮಠ ನಿಲ್ಲುವಂತ ಆ ಸಾಮರ್ಥ್ಯ ಆ ಗಾಳಿಯಲ್ಲಿ ಆ ಪವರ್ ಇರ್ತದೆ. ಇದರಿಂದ ಏನಕೈತೆ ಅಂದ್ರೆ ಇಂತಹ ಟೆಕ್ನಾಲಜಿಯನ್ನ ಹೈಟೆಕ್ ಆಗಿರುವಂತ ಬಸ್ ನಿಲ್ದಾಣನ ಇಲ್ಲಿ ಎಷ್ಟೇ ನೋಡಕ್ ಸಾಧ್ಯ. ಈ ಬಸ್ ನಿಲ್ದಾಣವನ್ನ ಸಾಕಷ್ಟು ಮಂದಿ ಸದಕ್ಕೆ ಪ್ರಯತ್ನ ಮಾಡಕತ್ತಾರ, ನಾವು ಮಾಡಿಸ್ಬೇಕು ಈ ರೀತಿಯಾದಂತ. ಮತ್ತೆ ತಾಲೂಕಾ, ಜಿಲ್ಲಾ, ಹಿಂಗ ದೇಶ ವಿದೇಶ ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಂತಹ ಹೈಟೆಕ್ ಬಸ್ ನಿಲ್ದಾಣ ಹೇಗೆ ಮಾಡಿದ್ರು, ಹೇಗೆ ಸಾಧ್ಯ ಆಯ್ತು ಅಂತ ಎಲ್ಲರನ್ನ ಪ್ರಶ್ನೆ ಮಾಡಕತ್ತೈತಿ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಪ್ರಯಾಣಿಕರು ಕುಂತಾರೆ, ಅವರಿಗೆ ಯಾವುದೇ ರೀತಿಯಾದಂತ ಭಯ ಇಲ್ಲ. ಇದು ಮ್ಯಾಗಿಂದ ಕತ್ತರಿಸ್ಕೊಂಡು ಬೀಳ್ತೈತಿ, ಹೆಂಗಪ್ಪ ಇದು ಯಾವಾಗ ಬೀಳ್ತೈತಿ, ಏನ್ ಬೀಳ್ತೈತಿ ಅನ್ನೋ ಭಯ ಬೇಕಾಗಿಲ್ಲ. ಯಾಕಂದ್ರೆ ಇದು ಬಿದ್ರೆ ಸರ್ಕಾರದಿಂದ ವಿಶೇಷವಾದಂತ ಪ್ಯಾಕೇಜ್ ಮಾಡ್ಯಾರ. ಏನಪ್ಪಾ ಅಂದ್ರೆ ಆಕಸ್ಮಿಕ ಏನಪ್ಪ ಬಸ್ ನಿಲ್ದಾಣ ಬಿತ್ತಪ್ಪ, ಪ್ರಯಾಣಿಕರು ಬುಡುಕಿದ್ರಪ್ಪ, ಏನೋ ಪ್ರಾಣ ಹಾನಿ ಆಯ್ತು, ಏನಾದ್ರೆ ಹಂಗೆ ಪೆಟ್ ಹತ್ತು ಅಂದ್ರೆ ಅದಕ್ಕೆ ಸರ್ಕಾರದಿಂದ ವಿಶೇಷವಾದಂತಹ ಪ್ಯಾಕೇಜ್. ಏನಪ್ಪ ಪ್ಯಾಕೇಜ್ ಅಂದ್ರೆ ಅವರಿಗೆ ಸರ್ಕಾರದಿಂದ ಪರಿಹಾರ ಕೊಡುವಂತ ವ್ಯವಸ್ಥೆನ ಮಾಡಿದ್ದಾರೆ. ಇಂಥ ಎಲ್ಲ ಸ್ಪೆಷಾಲಿಟಿ ಈ ಬಸ್ ನಿಲ್ದಾಣ ಅಳವಡಿಕೆ ಮಾಡಲಾಗೈತೆ. ಇದನ್ನ ಹೆಚ್ಚೆಚ್ಚು ಜನ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರೆಷರ್ ಬರತ್ತವ. ಇದು ಜಿಲ್ಲಾದಿಂದ ಆಗಿರ್ಬೋದು, ತಾಲೂಕಿಂದ ಆಗಿರ್ಬೋದು, ರಾಜ್ಯದಿಂದ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಅಷ್ಟೇ ಅಂದ್ರೆ ವಿದೇಶದಿಂದ ಬರ್ಬೇಕಂತ ಪ್ರಯತ್ನ ಮಾಡ್ತಾರ. ಆದ್ರೆ ಅವರಿಗೆ ಇನ್ನೂ ಬಸ್ ಸಿಕ್ಕಿಲ್ಲ ಅನ್ನೋ ಸಲ ಏನಾಗೈತಂದ್ರೆ ಇದನ್ನ ನೋಡಕ್ ಸಿಕ್ಕಿಲ್ಲ. ಇದು ಒಂಥರ ಏನಂದ್ರೆ ಎಲ್ಲರ ಆಕರ್ಷಕವಾದಂತ ಬಸ್ ನಿಲ್ದಾಣ ಐತೆ. ಸಾಕಷ್ಟು ಹೊರಗಡೆಯಿಂದ ಬರುವಂತ ಜನ ಇದನ್ನ ನೋಡಿ ಮಾತಾಡಕತ್ತಾರೆ, ಏನಪ್ಪ ಎಷ್ಟು ಚಂದ ಐತಿ ಬಸ್ ನಿಲ್ದಾಣ, ಇದನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ರು ಅನ್ನೋದು ಎಲ್ಲರನ್ನು ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡಕತ್ತಿ. ಇಲ್ಲಿ ಇದನ್ನ ನೋಡಿ ನಿಮ್ಗೆ ಇಷ್ಟ ಆಗೈತಂದ್ರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗಾಗಿ ಹಲೋ 1 2 3 ಕಿತ್ತೂರ್. ಬಾಯ್.